ಅಂಜಲಿ ಕೊಲೆ ಆರೋಪಿ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ. ಪೊಲೀಸರ ಲೋಪವೂ ಇದೆ, ಅದಕ್ಕೆ ಅವರ ಸಸ್ಪೆಂಡ್ ಆಗಿದೆ. ಇದರಲ್ಲಿ ಯಾವುದೇ ರೀತಿಯ ಮುಲಾಜಿಲ್ಲ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ವಿಕೃತ ಮನಸ್ಸಿನ ವ್ಯಕ್ತಿಗಳಿಂದ ಕೊಲೆ ಆಗ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿಲ್ಲ. ನೇಹಾ ಕೇಸ್ ಸೇರಿದಂತೆ ಅಂಜಲಿ ಕೇಸ್ನಲ್ಲೂ ಕೂಡ ಸರ್ಕಾರ ಬಿಗಿಯಾಗಿದೆ. ಸ್ಪೆಷಲ್ ಕೋರ್ಟ್ ಮಾಡುವ ಬಗ್ಗೆಯೂ ಕೂಡ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಇನ್ನೊಂದು ಕಡೆ ಎಚ್.ಕೆ. ಪಾಟೀಲ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಏನು ಕಠಿಣವಾದ ಶಿಕ್ಷೆ ಅವರಿಗೆ ಆಗಬೇಕು ಅದನ್ನ ಮಾಡ್ತೇವೆ. ಇದರಲ್ಲಿ ಯಾವ ಮುಲಾಜು ಕೂಡ ಇಲ್ಲ. ಇಂಥ ಮರ್ಡರ್ ಕೇಸ್ಗಳಲ್ಲಿ ಯಾವುದೇ ಮುಲಾಜು ಕೂಡ ಇಲ್ಲ. ಮತ್ತು ಪೊಲೀಸ್ನವ್ರದ್ದು ಲ್ಯಾಬ್ಸ್ ಇದೆ ಅಂತೇಳಿ ಇನ್ಸ್ಪೆಕ್ಟ್ರು ಅವರಿಗೂ ಸಸ್ಪೆಂಡ್ ಮಾಡಿದ್ದಾರೆ. ಈಗಾಗಲೇ ಅವ್ರ ಮೇಲೂ ಕ್ರಮ ತಗೊಂಡಿದ್ದಾರೆ. ಇಮಿಡಿಯೇಟಾಗೆ ಅವ್ರ ಕ್ರಮ ತಗೋಬೇಕಾಗಿತ್ತು. ಅದರಲ್ಲಿ ಲ್ಯಾಪ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಅವರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಮುಂದಿನ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ಮುಂದುವರಿಯುತ್ತೆ. ಗೃಹ ಸಚಿವರು ಈಗಾಗಲೇ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಎರಡನೇ ಘಟನೆ ನಡೆದಿರೋದು ಅತ್ಯಂತ ದುರ್ದೈವಕರವಾಗಿರ್ತಕ್ಕಂಥ ಘಟನೆ. ಸೂಕ್ತವಾದ ಕ್ರಮಗಳ ಬಗ್ಗೆ ಗೃಹ ಸಚಿವರು ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗೂ ಆ ದಿಸೆಯಲ್ಲಿ ಅವರು ಕ್ರಮ ಕೈಗೊಳ್ತಾ ಇದ್ದಾರೆ. ಒಟ್ಟಾರೆ ಶಾಂತ ಸ್ಥಿತಿಗೆ ಹುಬ್ಬಳ್ಳಿ ಧಾರವಾಡ ಮತ್ತೆ ತರೋದಕ್ಕೆ ಏನು ಪ್ರಯತ್ನ ಸರ್ಕಾರ ಮಾಡಬೇಕು, ಮಾನವ ಸಾಧ್ಯವಾದ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಅದು ನೇಹತ್ಯ ಕೇಸ್ನಲ್ಲಿ ವಿಶೇಷ ನ್ಯಾಯಾಲಯವನ್ನು ಸ್ಥಾಪನೆ ಮಾಡೋದ್ರ ಬಗ್ಗೆ ಈಗಾಗಲೇ ನಾವು ಸರ್ಕಾರದವರು ಹೈಕೋರ್ಟ್ನವರಿಗೆ ನಮ್ಮ ಮನವಿಯನ್ನು ಕೊಟ್ಟಿದ್ದೇವೆ. ಅವರ ಸ್ಪಂದನೆಯನ್ನು, ಅವರ ಉತ್ತರವನ್ನು ಅಪೇಕ್ಷಿಸ್ತಾ ಇದ್ದೀವಿ. ನಾನು ಮೊದಲೇ ಹೇಳಿದಾಗೆ ಎಲ್ಲರಿಗೂ ನೋವು ತಂದಿದೆ. ಆದರೆ ಯು ಕಾಂಟ್ ಕನ್ಸ್ಟಿಟ್ಯೂಟ್ ಆಸ್ ಎ ಫೇಲ್ಯೂರ್ ಆಫ್ ಲಾಂಡ್. ಆ ವಿಕೃತ ಮನಸ್ಸಿನ ವ್ಯಕ್ತಿಗಳೇನು ಮಾಡ್ತಾರಲ್ಲ ಅವುಗಳಿಗೆ ಇನ್ನೂ ಹೆಚ್ಚು ಲಗಾಮ್ ಹಾಕ್ತಕ್ಕಂಥದ್ದು ಏನೇನು ಸಾಧ್ಯವೋ ಅದನ್ನು ಮಾಡ್ತೀವಿ.